ಸಡನ್ನಾಗಿ ಒಂದಿನ ಹುಡುಗಿ ಕಾಲ್ ಮಾಡಿ ಜಗಳ ತೆಗಿತಾಳೆ. ನಾನು ಟೈಮ್ ಕೊಡಲ್ಲ, ನನ್ನ ಜೊತೆ ಮಾತಾಡಲ್ಲ ನೀನು, ಹಾಗೆ ಹೇಗೆ ಅಂತ ಜಗಳ ತೆಗಿತಾಳೆ. ಬಟ್ ಆ ಹುಡುಗ ಬ್ಯುಸಿ ಇದ್ದೀನಿ, ಕೆಲಸ ಇದೆ ಅಂತ ಸುಮ್ಮನೆ ಆಗಿಬಿಡ್ತಾನೆ. ಬಟ್ ಇರೋ ರಿಯಾಲಿಟಿ ಏನು ಗೊತ್ತಾ, ಅವ್ರ ಅಮ್ಮ ಹೇಳಿರ್ತಾರೆ ಒಂದಿನ ನನ್ನ ಮಗಳ ಜೀವನ ಹಾಳಾಗುತ್ತೆ ನಿನ್ನಿಂದ, ಹಾಗೆ ಹಿಂಗೆ ಅಂತೇಳಿ. ಬಟ್ ಅದರಿಂದ ಆ ಹುಡುಗ ಟೈಮ್ ಕೊಡ್ತಿರ್ಲಿಲ್ಲ. ಅವನೆಷ್ಟೇ ಪ್ರೀತಿಸ್ತಿದ್ರು, ಅವ್ನು ಹುಡುಗರು ಅಂದರೆ ಇದ್ದೇ ಇರುತ್ತಲ್ಲ ಸ್ವಲ್ಪ ಅದು ಇದು ಅಂತೇಳಿ, ಎಲ್ಲ ಆಸೆ ಇದ್ದರೂ ಅವನು ಒಂದಿನವೂ ಆ ಹುಡುಗಿ ಜೊತೆ ಹೇಳಲಿಲ್ಲ, ಆ ಹುಡುಗಿ ಜೊತೆ ಹಂಗೆ ಮಾತಾಡಲಿಲ್ಲ. ಅವಳಿಗೆ ಈಗೂ ನೆನಪು ಮಾಡ್ಕೋಬೋದು. ಈಗಿನ ಕಾಲದಲ್ಲಿ ಏನೂ ಹುಡುಗಿ ಜೊತೆ ಮಾತಾಡದೇ ಇರೋ, ಅಂದರೆ ಆ ಥರ, ಈಗ ಲವರ್ಸ್ ಅಂದರೆ ಎಲ್ಲ ಥರ ಮಾತಾಡ್ತಾರಲ್ಲ, ಆ ಲವರ್ಸ್ ಥರನೂ ಮಾತಾಡಿಲ್ಲ ಅವನು. ಅವಳಿಗೆ ಈಗಲೂ ನೆನಪು ಮಾಡ್ಕೋಬೋದು ಹೆಂಗಿದ್ದ ಅವ್ನು ನನ್ನ ಜೊತೆ ಅಂತೇಳಿ. ಅವ್ರ ಅಪ್ಪನೂ ಒಂದಿನ ಹೇಳಿದ್ದ, ಅವಳಿಗೆ ನೆಕ್ಸ್ಟ್ ಇಯರ್ ಮದುವೆ ಮಾಡಿಬಿಡ್ತೀನಿ ಹಂಗೆ ಅಂತ. ಆ ಭಯ ಒಂದು, ಏನಾದರೂ ಮಾಡಬೇಕು, ಬಿಸ್ನೆಸ್ ಮಾಡಬೇಕು, ಅವಳನ್ನ ಹೋಗಿ ಮನೆಯಲ್ಲಿ ಒಪ್ಪಿಸ್ಬಿಟ್ಟು ಮದುವೆ ಆಗಬೇಕು ಅಂತೇಳಿ. ಬಟ್ ಆ ಹುಡುಗಿ ಒಂದಿನೂ ಅರ್ಥ ಮಾಡ್ಕೊಳ್ಳಿಲ್ಲ ಅವನ ಪರಿಸ್ಥಿತಿ ಏನಾಗ್ತಿದೆ, ಹುಡುಗನ ಪರಿಸ್ಥಿತಿ ಹೆಂಗೆ ಇದೆ ಅಂತ. ಆ ಹುಡುಗಿಗೆ ಏನು ಗೊತ್ತಾ, ಮಾತಾಡ್ತಿಲ್ಲ ಅನ್ನೋ ಚಿಂತೆ. ಬಟ್ ಈ ಹುಡುಗನಿಗೇನು ಚಿಂತೆ, ಚೆನ್ನಾಗಿರಲಿ, ಅವಳ ಕಾಲ ಮೇಲೆ ಅವಳು ನಿಂತ್ಕೊಳ್ಳಿ, ಅವಾಗ ಅವಳ ಮನೇಲಿ ಹೋಗ್ಬಿಟ್ಟು ಮದುವೆ ಬಗ್ಗೆ ಮಾತಾಡಿ ಒಪ್ಪಿಸಿ ಮದುವೆ ಆಗೋಣ ಅಂತೇಳಿ. ಆ ಹುಡುಗಿಗೆ ಅರ್ಥನೇ ಆಗಲಿಲ್ಲ. ಆ ಹುಡುಗನೂ ಒಂದಿನ ಜಗಳ ತೆಗ್ದಿದ್ದ. ಮಾತಾಡು ಅಂತ ಹೇಳ್ತಿಲ್ಲ, ನನಗೊಂದಿನಾದರೂ ಕೇರ್ ಮಾಡಿದೀಯಾ, ಊಟ ಮಾಡಿದೀಯಾ, ತಿಂದ, ಹೆಂಗಿದೆಯಾ ಏನು ಅಂತ ಒಂದಿನಾದರೂ ಕೇಳಿದೆಯಾ ಅಂತ. ಆ ಹುಡುಗಿಗೆ ಈಗಲೂ ನೆನಪಾಗ್ಬೋದು ಈ ಮಾತುಗಳೆಲ್ಲ. ಯಾವ ಪ್ರೇಮಿನೂ ಕೇಳಲ್ಲ ಈ ಥರ, ಒಂದು ಹುಡುಗಿಗೆ ಈ ಥರ ಯಾವನೂ ಕೇಳಲ್ಲ ನಾನು ಕೇಳು ಅಂತ. ಬಟ್ ಆ ಹುಡುಗ ಕೇಳಿದಾನವತ್ತು, ಕೇಳಿದೀಯಾ ಅಂತೇಳಿ. ಅಷ್ಟು ಪ್ರೀತಿಸ್ತಿರೋಳು ಕೇರ್ ಮಾಡಬೇಕಿತ್ತು, ಕೇರ್ ಮಾಡಲಿಲ್ಲ. ಬಟ್ ಹುಡುಗ ತುಂಬ ಕೇರ್ ಮಾಡ್ತಿದ್ದ. ಎಷ್ಟು ಕೇರ್ ಮಾಡ್ತಿದ್ದ, ಎಷ್ಟು ಇಷ್ಟಪಡ್ತಿದ್ದ ಅಂದರೆ, ಒಂದಿನ ಹುಡುಗಿ ಸಡನ್ನಾಗಿ ಕಾಲ್ ಮಾಡಿಬಿಟ್ಟು ಈ ಥರ ಹೇಳಿದ್ಲು, ನಮ್ಮ ಮನೇಲಿ ಒಬ್ರು ಯಾರೋ ನನ್ನನ್ನು ನೋಡೋ ದೃಷ್ಟಿ ಚೆನ್ನಾಗಿಲ್ಲ, ಹಾಗೆ ಹಿಂಗೆ ಅಂತೇಳಿ. ಹೆಸರೆಲ್ಲ ಬೇಡ ಯಾರು ಅಂತ. ಆ ಹುಡುಗ ಆ ಮಾತು ಕೇಳಿ ಅವ್ನಿಗೆ ಸರಿಯಾಗಿ ಊಟ ಮಾಡೋಕ್ಕಾಗಲಿಲ್ಲ, ಸರಿಯಾಗಿ ಇರೋಕ್ಕಾಗ್ತಿರಲಿಲ್ಲ. ಸುಮಾರು ಸಲ ಯೋಚನೆ ಮಾಡಿದ್ದಾನೆ, ಹೆಂಗಿರ್ತಾಳೆ ಅಲ್ಲಿ, ಆ ಮನೇಲಿ ಹೆಂಗಿರ್ತಾಳೆ, ಯಾವ ಥರ ಅಂದರೆ ಹೆದರ್ಸ್ತಿದ್ರಂತೆ. ನಿನ್ನ ವಿಷಯ ಹೇಳ್ತೀನಿ ಹಾಗೆ ಹಿಂಗೆ ಅಂತೇಳಿ, ಲವ್ ವಿಷಯ ಹೇಳ್ತೀನಿ ಮನೇಲಿ ನಿಮ್ಮ ಅಪ್ಪ ಅಮ್ಮನಿಗೆ ಅಂತ. ಆ ಥರ ಹುಡುಗಿಗೆ ಹಿಂಸೆ ಕೊಡ್ತಿದ್ರಂತೆ. ಆ ಹುಡುಗಿಗೆ ಹಿಂಸೆ ಕೊಡ್ತಿದ್ರು ಓಕೆ, ಬಟ್ ಆ ಹುಡುಗಿಗೆ ಎಷ್ಟು ಹಿಂಸೆ ಆಗ್ತಿತ್ತು ನೋಡು, ಅದ್ರ 2 ಪಟ್ಟು ಹುಡುಗ ಅನುಭವಿಸ್ತಿದ್ದ. ಓವರ್ ಥಿಂಕಿಂಗ್, ಏನಾಗ್ತಿದ್ದೆ ನನ್ನ ಹುಡುಗಿ ಪರಿಸ್ಥಿತಿ ಹಾಗೆ ಹಿಂಗೆ ಅಂತೇಳಿ. ಆ ಹುಡುಗಿಗೆ ಅರ್ಥನೇ ಆಗಲಿಲ್ಲ. ಪ್ರೀತಿ ಅಂದರೆ ಏನು ಅಂತ ಅವಳನ್ನು ತಿಳ್ಕೋ ಶಕ್ತಿ ಇರಲಿಲ್ಲ. ಅದನ್ನು ಗೊತ್ತಿತ್ತು ಹುಡುಗನಿಗೆ, ಇವಳಿಗೆ ಈಗೇನು ಹೇಳೋದು ಬೇಡ, ಮುಂದೆ ಹೇಳೋಣ ಅಂತೇಳಿ. ಪಾರ್ಟ್ 3ಗೆ ವೆಯ್ಟ್ ಮಾಡಿ.